ಗೈಸ್, ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ, ತುಂಬಾ ಜನ ಕೇಳ್ಕೊಳ್ತಾ ಇದ್ರಿ, ನಮ್ಗೆ ಮುಖ ತೋರ್ಸ್ಕೊಂಡು ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಪ್ರತಿ ಸಲ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು ರಿವ್ಯೂ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ಸೊ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಒಂದು ಪ್ರಾಡಕ್ಟ್ ಫೋಟೋನ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಲೋಡ್ ಮಾಡಿ ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇವಾಗ ಜಸ್ಟ್ ಪ್ರಾಡಕ್ಟ್ ಫೋಟೋನ ಇಟ್ಕೊಂಡು ಫೇಸ್ಬುಕ್ ಗ್ರೂಪ್ ಗಳಿಂದ ಹಿಂಗೆ ಅರ್ನಿಂಗ್ಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ಜಸ್ಟ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಈಗ ಆಲ್ರೆಡಿ ಜನರೇಟ್ ಮಾಡ್ಕೊಂಡಿರ್ತೀರಾ, ಅದನ್ನ ಕಾಪಿ ಮಾಡ್ಕೊಂಡು ಹೋಗಿ ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ಅರ್ನಿಂಗ್ಸ್ ಆಗಲ್ಲ. ಓಕೆನಾ, ನೀವು ಸಪ್ರೇಟ್ ಫೇಸ್ಬುಕ್ ಗೋಸ್ಕರನೇ ನೀವು ಒಂದು ಅಫಿಲಿಯೇಟ್ ಲಿಂಕ್ ಅನ್ನ ಹೊಸದಾಗಿ ಜನರೇಟ್ ಮಾಡ್ಕೋಬೇಕು. ಅದನ್ನ ಹಿಂಗ್ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿ ವಿತ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಂಡ್ ನೀವು ಸುಮ್ನೆ ಒಂದು ಪ್ರಾಡಕ್ಟ್ ಅನ್ನ ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ, ನೀವ್ ಅದನ್ನ ಫಸ್ಟ್ ಎಡಿಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಯಾವ ಪ್ರಾಡಕ್ಟ್ ಅನ್ನ ಸ್ಕ್ರೀನ್ ಶಾಟ್ ತಕ್ಕೋಬೇಕು, ಅಂಡ್ ಪ್ರಾಡಕ್ಟ್ ಫೋಟೋನ ಯಾವ ರೀತಿ ಎಡಿಟ್ ಮಾಡೋದು, ಫೇಸ್ಬುಕ್ ಗ್ರೂಪಿಗೋಸ್ಕರನೇ ನಿಮ್ಮ ಓನ್ ಅಫಿಲಿಯೇಟ್ ಲಿಂಕ್ ಅನ್ನ ಹೆಂಗೆ ಜನರೇಟ್ ಮಾಡೋದು, ಅದನ್ನ ಫೇಸ್ಬುಕ್ ಯಾವ್ಯಾವ ಗ್ರೂಪ್ ಅಲ್ಲಿ ಶೇರ್ ಮಾಡಬೇಕು, ಹೇಗೆ ಅರ್ನಿಂಗ್ಸ್ ಬರುತ್ತೆ, ಏನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವ್ದು ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಪ್ರಾಡಕ್ಟ್ಗಳು ಬರುತ್ತೆ ಅಲ್ವಾ, ಅದರಲ್ಲಿ ಅಫಿಲಿಯೇಟ್ ಪ್ರಾಡಕ್ಟ್ ಯಾವ ಒಂದು ಪ್ರಾಡಕ್ಟನ್ನು ನೀವು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸುಮ್ಮನೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸೋದಕ್ಕೆ ಏನು ಮಾಡ್ತೀನಿ, ಈ ಒಂದು ಕುರ್ತಾ ಸೆಟ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪ್ಲಿ ಫಸ್ಟು ನಾನು ಇಲ್ಲಿ ವಿಶ್ ಲಿಸ್ಟ್ ಅಂತ ಇದೆ ಅಲ್ವಾ, ಹಾರ್ಟ್ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ನೋಡಿ ಈ ರೀತಿ ಕ್ಲಿಕ್ ಮಾಡಿಕೊಂಡು ಗೈಸ್ ಈ ಪ್ರಾಡಕ್ಟ್ ರಿವ್ಯೂ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ರಿವ್ಯೂ ಎಲ್ಲ ಚೆಕ್ ಮಾಡಿಕೊಂಡು ಪ್ರಾಡಕ್ಟ್ ತುಂಬ ಚೆನ್ನಾಗಿದ್ರೆ ಮಾತ್ರ ಲಿಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ರಿವ್ಯೂ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ರೀತಿ ಬರುತ್ತೆ ಅಲ್ವಾ. ಸೊ ಇದನ್ನು ನೀವೇನು ಮಾಡಬೇಕು, ಸ್ಕ್ರೀನ್ ಶಾಟ್ ತೆಗೆದಿಟ್ಕೋಬೇಕು. ಸೊ ಓಕೆನಾ, ಸೊ ಇಲ್ಲಿ 2-3 ಪಿಕ್ಗಳಿರುತ್ತೆ. ಸೊ ಎಲ್ಲದ್ರದ್ದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡಾದ್ಮೇಲೆ ಏನು ಮಾಡಬೇಕು, ನೀವು ಬ್ಯಾಕ್ ಬನ್ನಿ. ಸೊ ಇವಾಗ ಇನ್ಶೂಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೊಲೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ AI ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಕ್ರೀನ್ ಶಾಟ್ ತೆಗ್ದಿರೋಂತಹ ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಿ, ಪ್ರಾಡಕ್ಟ್ ಮೇಲೆ ನೀವು ಪ್ರೆಸ್ಸನ್ನು ಕೊಡಿ. ಅದಾದಮೇಲೆ ಇಲ್ಲಿ ಕ್ರೋಪ್ ಅಂತ ಇದೆ ಅಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನಂಬರ್ ಎಲ್ಲ ಇದೆ ಅಲ್ವಾ, ಸೊ ಅದೇನು ಕಾಣಬಾರ್ದು, ಆ ರೀತಿ ಕ್ರೋಪ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಕ್ರೋಪ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಅಷ್ಟೇ ಕ್ರೋಪ್ ಮಾಡ್ಕೊಳ್ಳಿ, ನಂಬರ್ ಏನು ಕಾಣಬಾರ್ದು, ನೀಟಾಗಿ ಕ್ರೋಪ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವಿಲ್ಲಿ ಲೇಔಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಅಂತ ಹೇಳಿ. ಓಕೆನಾ, ನೋಡಿ ಈ ರೀತಿ ಗೈಸ್. ನೆಕ್ಸ್ಟ್ ನಿಮ್ಗೆ ಯಾವ ಥರ ಲೇಔಟ್ ಬೇಕು ಅದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಎಡಿಟ್ ಮಾಡ್ಕೊಂಡಿರೋಂತಹ ಪ್ರಾಡಕ್ಟ್ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಇವಾಗ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಗೈಸ್, ಓಪನ್ ಮಾಡ್ಕೊಂಡಾದ್ಮೇಲೆ ನಾವೇನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡ್ಕೊಂಡಿದ್ವಲ್ಲ ಈ ಪ್ರಾಡಕ್ಟನ್ನು ಲಿಂಕ್ ಕಾಪಿ ಮಾಡ್ಕೋಬೇಕು. ಓಕೆನಾ, ಸೊ ಇವಾಗ ಇಲ್ಲಿ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಪಿ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಲಿಂಕ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ವಿಶ್ ಲಿಂಕನ್ನು ಓಪನ್ ಮಾಡ್ಕೋಬೇಕು. ಓಕೆನಾ, ಸೊ ನೀವು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲೇ ನೀವು ಲಿಂಕ್ ಜನ್ರೇಟ್ ಮಾಡ್ಕೋಬೋದು. ಬರೀ ಪ್ರಾಡಕ್ಟಿಗೋಸ್ಕರ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಲಿಂಕ್ ಸಿಗಲ್ಲ. ಓಕೆನಾ, ವಿಡಿಯೋ ಮಾಡಿ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಹಾಕ್ಕೊಂಡಿದ್ರೆ ಮಾತ್ರ ನೀವು ಮಾಡ್ಕೋಬೋದು, ಇಲ್ಲ ಅಂತಂದರೆ ವಿಶ್ ಲಿಂಕಲ್ಲಿ ಜನ್ರೇಟ್ ಮಾಡ್ಕೋಬೋದು. ಓಕೆನಾ, ಸಿಂಪ್ಲಿ ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕಾಪಿ ಮಾಡ್ಕೊಂಡಿದ್ದ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಕ್ರಿಯೇಟ್ ವಿಶ್ ಲಿಂಕ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಪ್ರಾಡಕ್ಟು ಇಲ್ಲಿ ಲೀಸ್ಟ್ ಆಗಿದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಅಂತ ಇದೆ ಅಲ್ವಾ,
ಸೊ ಲಿಂಕನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಇವಾಗ ಏನು ಮಾಡೋಣ, ಬ್ಯಾಕ್ ಬಂದು ಇವಾಗ ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕು, ಸರ್ಚ್ ಬಾರಲ್ಲಿ ಸೊ ಶಾಪಿಂಗ್ ಗ್ರೂಪ್ಸ್ ಅಂತ ಹೇಳಿ ಸರ್ಚ್ ಮಾಡಿ. ಶಾಪಿಂಗ್ ಗ್ರೂಪ್ಸ್ ಸರ್ಚ್ ಮಾಡಿಬಿಟ್ಟು ನಿಮಗಿಲ್ಲಿ ಆಲ್ ಪೀಪಲ್, ವಿಡಿಯೋಸ್, ಗ್ರೂಪ್ಸ್, ಪೇಜಸ್ ಅಂತೆಲ್ಲ ಇದೆ ಅಲ್ವಾ. ಸೊ ನೀವು ಇಲ್ಲಿ ಏನು ಮಾಡಿ, ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶಾಪಿಂಗ್ ಗ್ರೂಪ್ಸ್ಗಳ ಬರುತ್ತೆ ನಿಮಗಿಲ್ಲಿ, ಓಕೆನಾ. ಸೊ ಇಲ್ಲಿ ತುಂಬ ಹೈಯೆಸ್ಟ್ ನೋಡಿ, A to Z ಇದು ಮೀಶೋದು ಇದೆ. ಆ್ಯಂಡ್ ಇಲ್ಲಿ ಫಸ್ಟ್ ಒನ್ ಆನ್ಲೈನ್ ಶಾಪಿಂಗ್ ಇನ್ ಇಂಡಿಯಾ ಅಂತ ಇದೆ. 27K ಮೆಂಬರ್ಸ್ ಇದ್ದಾರೆ. ಸೊ ಇವಾಗ ಸಿಂಪ್ಲಿ ಅದನ್ನೇ ತೋರಿಸ್ತೀನಿ. ಇವಾಗ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗ್ರೂಪಿಗೆ ಜಾಯಿನ್ ಆಗಬೇಕು. ನಾನು ನೀವು ಜಾಯಿನ್ ಆಗಲ್ಲ, ಹಾಗೆ ತೋರಿಸ್ತೀನಿ, ಓಕೆನಾ. ಸೊ ಇಲ್ಲಿ ರೈಟ್ ಸಮಥಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ಇದೆ ಅಲ್ವಾ. ಸೊ ನಾವು ಎಡಿಟ್ ಮಾಡ್ಕೊಂಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇ ಸಮಥಿಂಗ್ ಅಬೌಟ್ ದಿಸ್ ಫೋಟೋ ಅಂತ ಇದೆ ಅಲ್ವಾ. ಸಿಂಪ್ಲಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಾವೇನು ಕಾಪಿ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಲಿಂಕನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ, ಓಕೆನಾ. ಪೇಸ್ಟ್ ಮಾಡಿ ಸೊ ಗ್ಯಾಪನ್ನು ಕೊಟ್ಬಿಟ್ಟು ನಾನಿವಾಗ ಏನು ಮಾಡ್ತಾಯಿದ್ದೀನಿ, ಸೊ ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಬರೀಬೇಕು. ಈಸಿ ರಿಟರ್ನ್ ಪಾಲಿಸಿ ಮತ್ತು ಕ್ಯಾಶ್ ಆನ್ ಡೆಲಿವರಿ, ಸೊ ಆಮೇಲೆ ಪ್ರೈಸ್ ಬೇಕಾದರೆ ಹಾಕೋಬೋದು. ಒರಿಜಿನಲ್ ಕ್ಯಾಶ್ ಆನ್ ಡೆಲಿವರಿಗೆ ಎಷ್ಟು ಪ್ರೈಸ್ ಇದೆ ಅದನ್ನೆಲ್ಲ ಹಾಕೋಬೋದು. ಇಲ್ಲಾಂತಂದರೆ ಇಷ್ಟೇ ಹಾಕ್ಕೊಂಡು ಆರ್ಡರ್ ನೌ ಅಂತ ಕೊಡ್ತಾಯಿದ್ದೀನಿ. ಸೊ ತುಂಬ ಜನ ಏನು ಮಾಡಿ ಅಂತಂದರೆ ಪ್ರಾಡಕ್ಟ್ ಮೇಲೆ ಮೀಶೋದಲ್ಲಿ ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ಕೊಳ್ತೀರಲ್ವ, ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕಾಪಿ ಮಾಡಿಕೊಂಡು ಆ ಪ್ರಾಡಕ್ಟ್ ಬಗ್ಗೆ ಫುಲ್ಲು ಯಾವ್ಯಾವ ಸೈಜ್ ಇದೆ ಏನು ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಡಿಸ್ಕ್ರಿಪ್ಷನ್, ಓಕೆನಾ. ಸೊ ಅದನ್ನು ಕಾಪಿ ಮಾಡಿಕೊಂಡು ಅದನ್ನು ತಂದು ಇಲ್ಲಿ ಪೇಸ್ಟ್ ಮಾಡ್ಬೋದು. ನಾನು ಸಿಂಪ್ಲಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ. ಈ ರೀತಿ ನೀವು ಫೋಟೋನ ಯೂಸ್ ಮಾಡಿಕೊಂಡು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಕ್ಕೊಂಡು ಅರ್ನ್ ಮಾಡ್ಬೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಅರ್ನಿಂಗ್ಸ್ ಆಗೋದು ಇಲ್ಲಿ ಇವಾಗ ಪೋಸ್ಟ್ ಮಾಡಿಬಿಡ್ತೀನಿ ಫಸ್ಟ್ ಇದನ್ನು, ಓಕೆನಾ. ಪೋಸ್ಟ್ ಮಾಡಾದ್ಮೇಲೆ ಈ ಪೋಸ್ಟನ್ನು ನೋಡಿ ಯಾರಾದರೂ ನಿಮ್ಮ ಲಿಂಕಿಂದ ಕ್ಲಿಕ್ ಮಾಡಿ ಆರ್ಡರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಇವಾಗ ನೋಡಿ, ಸೊ ಇಲ್ಲಿ ಹಾಕಿದ್ದೀನಲ್ವಾ, ಇಲ್ಲಿ ನಿಮ್ಮ ಲಿಂಕ್ ಇರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಆ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿಕೊಂಡ್ರೆ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಇಲ್ಲಿ ನೋಡಿ, ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವ್ರಿಗೆ ಅಪ್ಲಿಕೇಶನ್, ಮೀಶೋ ಅಪ್ಲಿಕೇಶನ್ನೇ ಓಪನ್ ಆಗಿಬಿಡುತ್ತೆ, ಓಕೆನಾ. ಮೀಶೋ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅವ್ರು ಆರ್ಡರ್ ಮಾಡಿಕೊಂಡ್ರೆ ಮುಗೀತು. ರಿಟರ್ನ್ ಕ್ಯಾನ್ಸಲ್ ಏನು ಮಾಡಿಲ್ಲ ಅಂತಂದರೆ ನಿಮ್ಗಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ 249 ರೂಪಾಯಿ ಇದೆ. ಅದು ಬಿಟ್ಟು ಇಲ್ಲಿ ಫಸ್ಟು ನೀವೇನು ನೋಡ್ಕೋಬೇಕು, ಸೈಜಲ್ಲಿ ನೋಡಿದಾಗ ಇಲ್ಲಿ ಬೇರೆ ಬೇರೆ ಸೈಜಿಗೆ ಬೇರೆ ಬೇರೆ ದುಡ್ಡಿದೆ. ಸೊ ಅದನ್ನು ನೋಡಿಕೊಂಡು ನೀವು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಪೋಸ್ಟ್ ಮಾಡುವಾಗ ಹಾಕೋಬೋದು, ಓಕೆನಾ. ಸೊ ಇದಕ್ಕೆ ವಿಶ್ ಲಿಸ್ಟಲ್ಲಿ ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಕಮಿಷನ್ ಸಿಗುತ್ತೆ ಏನು ಅಂತ ಹೇಳಿ ಸೊ ಇಲ್ಲೇ ತೋರಿಸುತ್ತೆ. ಇಲ್ಲಿ ನೋಡಿ 4% ಇದೆ, 4%. ಇದರಲ್ಲೂ ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲೂ 4% ಕಮಿಷನ್ ಇದೆ. ಸೊ ನಿಮ್ಮ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಯಾರೇ ಒಬ್ಬರು ಆರ್ಡರ್ ಮಾಡಿಕೊಂಡ್ರೂ ನಿಮಗೆ 4% ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಈ ರೀತಿ ನೀವು ಪ್ರಾಡಕ್ಟ್ ಫೋಟೋಗಳನ್ನ ಯೂಸ್ ಮಾಡಿಕೊಂಡು ಫೇಸ್ಬುಕ್ಕು ಗ್ರೂಪ್ಗಳಲ್ಲಿ, ಸೊ ಇಲ್ಲಿ ನೋಡಿ ಸಾಕಷ್ಟು ಆನ್ಲೈನ್ ಶಾಪಿಂಗ್ ಗ್ರೂಪ್ಗಳಿದೆ ಅಲ್ವಾ. ಸೊ ನೀವು ಯಾವ ಗ್ರೂಪಿಗಾದರೂ ಜಾಯಿನ್ ಆಗಿಬಿಟ್ಟು ಎಲ್ಲ ಗ್ರೂಪಿಗೂ ಹಾಕ್ಬೋದು ನೀವು ಫೋಟೋಸ್ಗಳನ್ನ, ಓಕೆನಾ. ನಾನು ಇವಾಗ ತೋರಿಸ್ಕೊಟ್ನಲ್ಲ ಆ ರೀತಿ ಅಫಿಲಿಯೇಟ್ ಲಿಂಕನ್ನು ಹಾಕ್ಬಿಟ್ಟು ಫೋಟೋಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಮಾಡಾದ್ಮೇಲೆ ನೋಡೋಂತಹ ಪಬ್ಲಿಕ್ ಜನ ಏನಿರ್ತಾರೆ ಅವರು ನಿಮ್ಮ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಮತ್ತು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನನಗಾಗಲ್ಲ ಅನ್ನೋರು ಈ ರೀತಿ ಕೇವಲ ಫೋಟೋನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮಾಡ್ಬೋದು, ಓಕೆನಾ. ಇವತ್ತು ಫೇಸ್ಬುಕ್ ಗ್ರೂಪಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ನಿಮಗೇನಾದರೂ ಪಿಂಟ್ರೆಸ್ಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಫೋಟೋನ ಹಾಕ್ಬಿಟ್ಟು ಅರ್ನ್ ಮಾಡೋದು ಅಂತ ಹೇಳಿ ವಿಡಿಯೋ ಬೇಕು ಅಂತಂದರೆ ಪಿಂಟ್ರೆಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.